ಸ್ನೇಹಿತರೆ, ನಮ್ಮ ಕರ್ನಾಟಕದ ಪವಿತ್ರ ನೆಲದಲ್ಲಿ ನದಿಗಳ ನಾಡಾದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕಿರಂಗೂರಲ್ಲಿ ಭಕ್ತರ ಮನಸ್ಸಿಗೆ ಶಾಂತಿ ನೀಡುವ ಒಂದು ಅದ್ಭುತ ಆಧ್ಯಾತ್ಮಿಕ ಕ್ಷೇತ್ರ. ಅದೇ ಸ್ನೇಹಿತರೆ, ಕಾವೇರಿ ಸಾಯಿಧಾಮ. ಕಾವೇರಿ ನದಿಯ ಸಮೀಪದಲ್ಲಿರುವ ಈ ಪವಿತ್ರ ಸ್ಥಳ ಭಕ್ತರಿಗೆ ಧ್ಯಾನ, ಭಕ್ತಿ ಮತ್ತು ಮನಃಶಾಂತಿಯ ತಾಣವೆಂದೇ ಪ್ರಸಿದ್ಧಿಯಾಗಿದೆ. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕಿರಂಗೂರು ಗ್ರಾಮ ಸಾಮಾನ್ಯ ಹಳ್ಳಿಯಂತೆ ಕಾಣುವ ಈ ಸ್ಥಳ ಇಂದು ಸಾವಿರಾರು ಭಕ್ತರನ್ನ ಆಕರ್ಷಿಸುವ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಬೆಳೆದಿದೆ. ಸುಂದರವಾದ ಪ್ರಕೃತಿಯ ನಡುವೆ ನಿರ್ಮಾಣವಾಗಿರುವ ಕಾವೇರಿ ಸಾಯಿಧಾಮ ಮೊದಲ ನೋಟದಲ್ಲೇ ಭಕ್ತರ ಮನಸ್ಸಿಗೆ ಶಾಂತಿ ನೀಡುತ್ತೆ. ಇಲ್ಲಿನ ಸೊಗಸಾದ ವಾತಾವರಣ, ಪಕ್ಷಿಗಳ ಕಲರವ, ತಂಪಾದ ಗಾಳಿ ಮತ್ತು ಬಾಬಾರ ನಾಮಸ್ಮರಣೆ ಎಲ್ಲವೂ ಸೇರಿ ಒಂದು ದೈವಿಕ ಅನುಭವವನ್ನು ನೀಡುತ್ತೆ. ಈ ಧಾಮದ ಪ್ರಮುಖ ಆಕರ್ಷಣೆ ಶ್ರೀ ಶಿರಡಿ ಸಾಯಿಬಾಬಾ ಅವರ ಭವ್ಯವಾದ ಮೂರ್ತಿ. ಬಗೆ ಬಗೆಯ ಬಣ್ಣದ ವಸ್ತ್ರ ಧರಿಸುವ ಸಾಯಿಬಾಬಾ ಅವರ ಶಾಂತ ಮುಖ ಭಕ್ತರ ಮನಸ್ಸಿನ ಕಳವಳವನ್ನ ದೂರ ಮಾಡುತ್ತೆ. ಪ್ರತಿದಿನ ನಡೆಯುವ ಆರತಿ, ಭಜನೆ ಮತ್ತು ಬಾಬಾ ಅವರ ನಾಮ ಜಪ ಇಲ್ಲಿ ಬರುವ ಪ್ರತಿಯೊಬ್ಬರ ಮನಸ್ಸಿಗೂ ಹೊಸ ಉತ್ಸಾಹ ನೀಡುತ್ತೆ. ಹಲವಾರು ಭಕ್ತರು ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಕಂಡು ಬಾಬಾ ಅವರ ಅನುಗ್ರಹವನ್ನ ಅನುಭವಿಸುತ್ತೇವೆ ಎಂದು ಹೇಳುತ್ತಾರೆ. ಪ್ರತಿ ಗುರುವಾರ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಕೆಲವರು ಅನ್ನದಾನ ಸೇವೆಯ ಜೊತೆ ಇನ್ನು ಕೆಲವರು ಬಾಬಾರ ಭಜನೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರತಿ ಗುರುವಾರ ವಿಶೇಷವಾದ ಅಲಂಕಾರದ ಜೊತೆ ಭಜನೆಗಳು ಕೂಡ ಇರುತ್ತೆ. ಹಾಗೆ ಮಧ್ಯಾಹ್ನ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ಮನಸ್ಸಿನಲ್ಲಿ ಭಕ್ತಿ ಮತ್ತು ವಿಶ್ವಾಸದಿಂದ ಪ್ರಾರ್ಥಿಸಿದರೆ ಸಾಯಿಬಾಬಾ ಅವರು ಖಂಡಿತವಾಗಿಯೂ ಆಶೀರ್ವದಿಸುತ್ತಾರೆ ಎಂಬುದು ಭಕ್ತರ ನಂಬಿಕೆ. ಮುಖ್ಯವಾಗಿ ಇಲ್ಲಿ ಬಾಬಾ ಅವರ ದರ್ಶನ ಆದ್ಮೇಲೆ ಶಿವನ ರೂಪವಾದ ಓಂಕಾರೇಶ್ವರ, ಪಾರ್ವತಿ ದೇವಿ, ಗಣಪತಿ, ನವಗ್ರಹ, ವನದೇವತೆಯ ದರ್ಶನದ ಜೊತೆ ನಿಶ್ಶಬ್ದವಾದ ಪ್ರಕೃತಿಯ ಸಂಗೀತ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಬಹಳಷ್ಟು ಶುಭ ಸಮಾರಂಭಗಳಿಗೆ ಸಮುದಾಯ ಭವನದ ವ್ಯವಸ್ಥೆಯ ಜೊತೆ ಇಲ್ಲೇ ಉಳ್ಕೊಳ್ಳೋಕೆ ರೂಮ್ಗಳ ಸೌಕರ್ಯ ಕೂಡ ಇರುತ್ತೆ. ಪಾಂಡವಪುರದ ಕಿರಂಗೂರಿನ ಕಾವೇರಿ ಸಾಯಿಧಾಮ ಇದು ಕೇವಲ ಒಂದು ದೇವಾಲಯವಲ್ಲ, ಮನಸ್ಸಿಗೆ ಶಾಂತಿ ನೀಡುವ ಒಂದು ಆಧ್ಯಾತ್ಮಿಕ ಕ್ಷೇತ್ರ. ನೀವೇನಾದ್ರೂ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಸಾಯಿಬಾಬಾ ಅವರ ದಿವ್ಯ ಕೃಪೆ ಖಂಡಿತವಾಗಿಯೂ ಲಭಿಸುತ್ತೆ. ನಮ್ಮ ಮೈಸೂರಿಂದ ಇಲ್ಲಿಗೆ ಹೋಗೋದಿಕ್ಕೆ ಸರಿಯಾಗಿ 13 ಕಿಲೋಮೀಟರ್ ದೂರ ಆಗುತ್ತೆ. ನೀವೇನಾದ್ರೂ ಪಾಂಡವಪುರದ ಆರತಿ ಉಕ್ಕಡದ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಹೋಗ್ಬೇಕಂದ್ರೆ ಕ್ಯಾತನಹಳ್ಳಿ ಮಾರ್ಗದಿಂದ ಕೂಡ ಹೋಗ್ಬೋದು. ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರ ಆಗುತ್ತೆ. ಮುಖ್ಯವಾಗಿ ಸ್ನೇಹಿತರೆ, ಇಲ್ಲಿನ ಸಮಯ ಬಂದು ಪ್ರತಿದಿನ ಬೆಳಿಗ್ಗೆ 5ರಿಂದ ರಾತ್ರಿ 10 ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಪವಿತ್ರವಾದ ಕಾವೇರಿ ನದಿಯ ಸಮೀಪದಲ್ಲಿರುವುದು ಈ ಧಾಮದ ಮತ್ತೊಂದು ವಿಶೇಷತೆ. ಕಾವೇರಿ ನದಿಯ ತೀರದಲ್ಲಿ ನಿಂತಾಗ ಮನಸ್ಸಿಗೆ ನೆಮ್ಮದಿಯ ಜೊತೆ ಸಂಜೆ ಸಮಯದಲ್ಲಿ ನದಿಯ ಮೇಲಿನ ಸೂರ್ಯಾಸ್ತದ ದೃಶ್ಯ ಮತ್ತು ದೇವಾಲಯದ ಘಂಟಾನಾದ ಭಕ್ತರನ್ನ ಮತ್ತೊಂದು ಅದ್ಭುತವಾದ ಲೋಕಕ್ಕೆ ಕರೆದೊಯ್ಯುತ್ತೆ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ದೇವಾಲಯಗಳ ಮಾಹಿತಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಓಂ ಸಾಯಿರಾಮ್.